ಮದುವೆ ಆಗಿ 4 ವರ್ಷಕ್ಕೆ ಗಂಡನನ್ನು ಕಳೆದುಕೊಂಡಂಥ ಆಕೆ ದುಡಿಬೇಕು, ಧೈರ್ಯದಿಂದ ಬದುಕಬೇಕು ಮತ್ತು ಜೀವನ ನಡೆಸಬೇಕು ಅಂತ ಬೆಂಗಳೂರಿಗೆ ಕೆಲಸ ಮಾಡೋಕ್ಕೆ ಬರ್ತಾಳೆ. ಆದರೆ ಇಲ್ಲಿ ಬಂದು ಆಕೆ ವೇಶ್ಯೆ ಆಗ್ತಾಳೆ. ಯಾಕೆ ಆಗ್ತಾಳೆ? ಈ ಕಾರಣ ಏನಂದರೆ, ಯಾವ ಕಂಪ್ನಿಗೆ ಹೋಗಿ ಸೇರಿಕೊಂಡ್ರು ಕೂಡ ಕೆಲಸಕ್ಕೆ ಅಲ್ಲಿ ಮೊದಲಿಗೆ ಎಲ್ಲರೂ ಪರಿಚಯ ಆಗ್ತಾರೆ. ಅಲ್ಲಿನ ಬಾಸು ಅಥವಾ MD ಅಥವಾ ಸೂಪರ್ವೈಸರ್ಗಳು ಏನೋ ಒಂಥರ ಅವಳನ್ನ ಬೇರೆ ದೃಷ್ಟಿಯಿಂದ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ಅಂದರೆ ಕಾಮದ ದೃಷ್ಟಿ. ಅಂದರೆ ಒಬ್ಬರಲ್ಲ 4 ಜನ ಚೆನ್ನಾಗಿದ್ರು ಕೂಡ ಒಬ್ಬರು ಅವಳ ಮೇಲೆ ಒತ್ತಾಯಪೂರ್ವಕವಾಗಿ ಫೋರ್ಸ್ ಮಾಡೋದು, ಅಥವಾ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹಿಂಗೆ ಹೇಳೋಕ್ಕೆ ಸ್ಟಾರ್ಟ್ ಮಾಡೋದು. ಮತ್ತು ಅವಳು ಅಲ್ಲಿಂದ ಕೆಲಸ ಬಿಟ್ಟು ಮತ್ತೊಂದು ಕಂಪ್ನಿ ಸೇರ್ಕೊಳ್ಳೋದು. ಮತ್ತು ಅಲ್ಲಿ ಕೂಡ ಇದೇ ಥರ. ಅಂದರೆ ಎಲ್ಲರೂ ಚೆನ್ನಾಗಿಲ್ಲ. 10 ಜನದಲ್ಲಿ 8 ಜನ ಚೆನ್ನಾಗಿದ್ದಾರೆ ಅಂದರೆ ಇಬ್ಬರಂತೂ ಕೆಟ್ಟ ದೃಷ್ಟಿಯಿಂದ ಅವಳ ಮೇಲೆ ಕಣ್ಣಿಟ್ಟಿರ್ತಾರೆ. ಹಿಂಗೆ ಒಂದೊಂದು ಕಂಪ್ನಿಗಳು ಎಲ್ಲೆಲ್ಲಿ ಕಂಪ್ಲೇಂಟ್ ಮಾಡ್ತಾಳೆ ಇದು HR ಗೆ. ಅಲ್ಲಿಂದ ಇಶ್ಯೂ ಆಗುತ್ತೆ. ಆಮೇಲೆ ಆದರೂ ಕೂಡ ಅವ್ರು ಸುಧಾರಿಸಿಲ್ಲ ಅಂತ ಹೇಳಿದ ಮೇಲೆ ನಂಬರ್ ಕೊಡು, ಅದು ಕೊಡು, ಮತ್ತು ಮೈ ಮುಟ್ಟೋದು, ಈ ಥರ ಅವಾಗ ಅವ್ರು ನಡೀತಿದ್ದ. ಅವಳಿಗೆ ಸಹಿಸೋಕ್ಕಾಗ್ದೇ ಮತ್ತು ಆ ಕಂಪ್ನಿನ ಚೇಂಜ್ ಬಿಟ್ಟು ಮತ್ತೊಂದಕ್ಕೆ ಹೋಗಿ ಸೇರ್ಕೋತಾಳೆ. ಯಾಕೆ ಜನ ಎಲ್ಲರೂ ಇದೇ ದೃಷ್ಟಿನ ನೋಡ್ತಾರೆ? ಅಥವಾ ಜನರಿಗೆ ನನ್ನಿಂದ ಬೇಕಾಗಿರೋದು ಒಳ್ಳೆಯ ಗುಣ, ಅಥವಾ ನನ್ನಿಂದ ಬೇಕಾಗಿರೋದು ಅವ್ರಿಗೆ ಕೆಲಸ ಬೇಕಾಗಿಲ್ಲ, ಬರೀ ಅವರಿಗೆ ದೇಹ ಬೇಕು ನನ್ನದು ಅಂಥೇಳಿ ಯಾವುದೋ ಒಬ್ಬರಿಗೆ ಅವಳನ್ನ ದೇಹ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಯಾಕಂದರೆ ಜನಕ್ಕೆ ನನಗೆ ಹಣ ಬೇಕು ಬದುಕೋಕ್ಕೆ, ಇವರಿಗೆ ಹೆಣ್ಣಿನ ದೇಹ ಬೇಕು. ನಾನು ನಿಯತ್ತಾಗಿ ದುಡ್ತೀನಿ ಅಂದರೆ ಇವರು ದುಡಿಯೋಕ್ಕೆ ಬಿಡ್ತಿಲ್ಲ, ಎಷ್ಟು ಧೈರ್ಯದಿಂದಿದ್ರು ಅಂಥೇಳಿ ಅವಳು ಒಂಥರ ಸ್ವರ್ಗೋಗ್ತಾಳೆ. ಈ ಥರ ನಡೆದಿದ್ದು ನೈಜ ಘಟನೆ. ಒಬ್ಬರು ವ್ಯಕ್ತಿ ಅವ್ರನ್ನ ಇಂಟರ್ವ್ಯೂ ಮಾಡ್ತಾರೆ. ಯಾಕೆ ಏನು ಎತ್ತ ಹಿಂಗೆ ಮದುವೆ ಆಗ್ತೀನಿ ಅಂತ ಬರ್ತಾರೆ. ಅವ್ರಿಗೆ ಮದುವೆ ಆಗ್ತೀನಿ ಅಂತ ಬಂದಾಗ ಆಕೆ ಇದೆಲ್ಲ ಬಿಚ್ಚಿಬಿಟ್ಟು ಹೇಳ್ತಾಳೆ, ನಾನು ಹಿಂಗೆ ಬಂದಿದ್ದು, ನನ್ನ ಮಗು ಇದೆ 2 ವರ್ಷದ್ದು, ಊರಲ್ಲಿ ಕೆಲಸ ಮಾಡ್ಬೇಕಂತ ಬೆಂಗಳೂರಿಗೆ ಬಂದೆ. ಇಲ್ಲಿ ನೋಡಿದ್ರೆ ಜನಗಳು ಈ ಥರ ಇದ್ದಾರೆ. ಎಲ್ಲರೂ ಕೆಟ್ಟವರೇ ಇದ್ದಾರೆ ಅಂತಲ್ಲ, ಕೆಲವರು ಕಂಪ್ನಿಗಳಲ್ಲಿ ಬರೀ MD ಬಾಸು ಫ್ಯೂಚರ್ ಕೆಲಸ ಮಾಡೋ ಹೆಣ್ಮಕ್ಳ ಜೊತೆ ಬರೀ ಹಿಂಗೆ ವರ್ತಿಸ್ತಾರೆ. ನನಗೆ ಇಷ್ಟ ಆಗದೆ ಹಿಂಗೆ ಬಿಟ್ಟೆ. ಆಮೇಲೆ ನಾನು ಇದಕ್ಕೆ ಅಡಿಕ್ಟ್ ಆಗಿಬಿಟ್ಟೆ. ನನಗೆ ಬದುಕಿಗೆ ಹಣ ಬೇಕು, ಅದಕ್ಕೋಸ್ಕರ ಇದಕ್ಕೆ ನೋಡಿ. ಇಲ್ಲಿ ಬೆಂಗಳೂರಲ್ಲಿ ಬಂದು ಬದುಕಬೇಕಂದ್ರೆ ಫಸ್ಟ್ ಅವರು ಭಾಳ ಸ್ಟ್ರಾಂಗ್ ಇರಬೇಕಾಗ್ತದೆ ವುಮೆನು. ಇಲ್ಲಿ ಹೆಂಗೆ ಅಂದರೆ ಹರಿದು ತಿನ್ನೋರಿದ್ದಾರೆ ಕೆಲವರು. ಕಂಪ್ನಿಗಳ ಗಾರ್ಮೆಂಟ್ಸ್ಗಳಲ್ಲಾಗಲಿ ಅಥವಾ ಯಾವುದೋ ಒಂದು IT ಕಂಪ್ನಿಗಳಲ್ಲಾಗಲಿ ಬಾಸ್ಗಳು ಎಲ್ಲರೂ ಚೆನ್ನಾಗಿರ್ತಾರೆ ಅಂತಲ್ಲ ಅಲ್ವಾ. ಇದು ನಡೆದಿದ್ದು ನೈಜ ಘಟನೆ. ಅದಕ್ಕೋಸ್ಕರ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ದುಡಿಬೇಕಂತ ಬಂದವರು ಬೇರೆ ಹಾದಿಲಿ ಹೋದರು.